ಏನು ಮಳಿ ಇಲ್ಲ ಏನಿಲ್ಲ ಬೆಳೆ ಅನ್ಕ ಎಲ್ಲ ಒಣಗಿ ಹೋದವು. ಹೊಟ್ಟೆ ಹಸದೈತಿ. ಇನ್ನ ಇದು ನಮ್ದು ಯಾಕೆ ಬರ್ವಲ್ದು? ಇನ್ನೂ ಸ್ವಲ್ಪ ಕೆತ್ರಿ ನೋಡು. ಏನ ಎಷ್ಟೊತ್ತು ಬರುದ? ಹೊಟ್ಟೆ ಹೆಸದ ಅಕ್ಕ ಹೊಡ್ಯಾಕತೈತಿ ಏನ? ಬರ್ತಾರ ಹಿಂದ ರೊಟ್ಟಿ ಒಣಗಿ ಕಸ ಮುಸುರಿ ಮಾಡ್ಲಾರೇನ್ ಹಂಗ ಬರುದು? ಏನ್ ದೊಡ್ಡದಾಗದ ಹೇಳ್ತಿ ಬಾ. ನಾಟಿ ಕೆಟ್ಟ ಹೊಟ್ಟೆ ಹೆಸದೈತಿ ತೊಂಬ. ಕೆಲ್ಸ ಮುಗಿಸ್ಕೊಂಡ್ ಬರುತ್ತಾನ ಒಂದಿಟ್ಟು ತಡ ಆತೈತಿ. ಏನ್ ತಡ ಮಾಡ್ತಿ? ಹಸದ ಸಾಕಾಗೈತಿ. ಹಚ್ಚ ಹಚ್ಚ ಹಚ್ಚ. ಇನ್ನ ಕೆಲ್ಸ ಭಾಳ ಅದ. ಹಚ್ಚ. ನೀ ಮಾಡಿದಿಲ್ಲ? ಮಾಡಿದಿ. ಇನ್ನ ಕೆಲಸ ಭಾಳ ಅದಾವು. ನೀನು ಒಂದು ತಗೋತೀನಿ ತಗೋ ಈಗ. ನೀವು ತಗೋರ. ನೋಡದ್ ಮುಂಡಾದ ಎಷ್ಟ್ ಹರ್ದಾವು. ಒಂದಿಟ್ಟು ಹೊಸ ತಗೊಳಕ್ ಬರಂಗಿಲ್ಲ. ಅಲ್ಲ ನಾ ಆ ಕಡೆ ತಗೊಂಡವ್ರು ಸಾಲ ಬಡ್ಡಿ ಅವು ಎಲ್ಲ ತೀರ್ಸೋದೈತಿ. ಮಳೆಗಾಲ ಆಗಿ ಬೆಳೆ ಬಂದಿಲ್ಲ. ತೀರ್ಸುನು ಏನು ಹರಿದದ್ದು ಯಾರು ನೋಡ್ತಾರು? ನಾನು ಯಾರು ನೋಡ್ತಾರ ಈಗ? ಅದೆಲ್ಲ ಕರೆ ಐತಿ ಯಜಮಾನ. ನೋಡಿದವ್ರು ಏನತ್ತಾರು? 4 ಮಂದಿ 4 ಜನ ತರ ಮಾತಾಡ್ತಾರು. ನೋಡಿದವ್ರ ಬದ್ದಲ್ಲಿ ಯಾಕೆ ತಲೆ ಕೆಡಿಸ್ಕೊತಿ? 10 ಜನ ನೋಡಿದವ್ರು 10 ತರ ಮಾತಾಡ್ತಾರ. ಹಂಗಂತೇಳಿ ಆಡಂಬರ ಜೀವನ ಮಾಡಿದ್ವಿ ಅಂದ್ರ ಇನ್ನ 5 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಈ ಅನ್ನ ಹಾಕು ಭೂಮಿನೂ ಮಾರಿ ಬ್ಯಾರೆ ಊರಿಗೆ ದುಡ್ಕೊಂಡ್ ತಿನ್ನಾಕ್ ಹೋಗ್ಬೇಕಾಗ್ತೈತಿ. ಹುಚ್ಚಿ ಹಂಗ ತಿಳ್ಗಿಸಿಂದ ಏನ್ ಮೈತ್ ತೋರ್ಸ್ಕೊತ್ ಮಂದಿಗೆಲ್ಲ ಅಡ್ಡಾಡೋದಿರ್ತೈತೇನ? ಕಮ್ಮನು ಅರ್ಬಿ ಹಾಕೋದು. ಹರಿದಿರೋದು ಮೇಯಾಗಿ ನರಿಬ ಅಷ್ಟ, ಮನಸ್ಸಲ್ಲ. ಏನಂತ ಬಂಗಾರ ಅಂತ ಹೆಂತಿರ್ಬೇಕಾದ್ರೆ ಯಾರ್ಕಂಡ್ ನನ್ ಮೇಯಾಗಿ ಯಾಕೆ ಬೀಳ್ತೈತೆ? ಹಾ ಇದಕ್ಕೇನ್ ಕಮ್ಮಿ ಇಲ್ಲ ಯಜಮಾನ. ಆಯ್ತಾಯ್ತು. ನಾ ಇನ್ನೊಂದ್ ಸ್ವಲ್ಪ ಕೆಲಸ ಐತಿ, ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಇವತ್ತು ಮನ್ಯಾಗ ಚಲೋ ಅಡಿಗೆ ಮಾಡ. ಬೆಳದಿಂಗಳದಾಗ ಬೈಲಾಕ್ ಕೂತ್ ಫಸ್ಟ್ ಕ್ಲಾಸ್ ಊಟ ಮಾಡಿ ಮಸ್ತ್ ಮಜಾ ಮಾಡು. ಹೋಗ್ರಿ ಸದಾಶಿವ್ಗ ಅದ ಧ್ಯಾನ ಆತ್. ನಿಮ್ದು ಬರೇ ಇದ ಆಯ್ತಲ್ಲ. ಅಲ್ಲೋ ಚಲೋ ಅಡಿಗೆ ಮಾಡಿ ತಿನ್ಲಾಕ್ ತಿಳಿತೈತಿ. ಆ ತಂದ್ರ ರೊಕ್ಕ ಕೊಡ್ಲಾಕ್ ಬರೋದನ ಬೋಸ್ಲಿಕ್ಕೆ. ಗೌಡ್ರ ಈ ಕಡೆಗೆ ಬಂದ್ರಿ ಹೇಳಿ ಕಳ್ಸಿದ್ರೆ ಅಲ್ಲೇ ಬರ್ತೇನ್ರಲ್ಲ ಗೌಡ್ರ. ಹೇಳಿ ಕಳಿಸ್ರಿ ಏನ್ ಬರ್ತೀವೋ? ರೊಕ್ಕ ತೊಂದ್ ನಿಂಗೆ ಗೊತ್ತಿಲ್ಲನ ಬೋಸಡಿಕೆ? ಇಲ್ರಿ ಗೌಡ್ರ, ಸ್ವಲ್ಪ ದಿನ ಟೈಮ್ ಕೊಟ್ರೆ ಎಲ್ಲ ತೀರಿಸ್ತೇನ್ರಿ. ಮಳಿ ಇಲ್ಲ ಬೆಳಿ ಇಲ್ಲ ಏನೈತ್ರಿ ನಮ್ಮಂತ ಕೊಡಾಕ. ಒಂದು 2 ತಿಂಗಳು ಟೈಮ್ ಕೊಡ್ರಿ, ಕೊಡ್ತೀವ್ರಿ. ಏನ್ರಿ ಗೌಡ್ರ ಬರೀ 2 ತಿಂಗಳು ಅಂದ್ರ ನನಗ ಲೆಕ್ಕ ಮಾಡಿ ಸಾಕಾಯ್ತ್ರಿ. ನೀವ ಹೇಳ್ರಿ ಏನ್ ಹೇಳ್ತೀರ ಅವಂಗಿಗ? ಆ ತೊಳಿನೋದ ಇವತ್ತು ಎಣತ್ಲೆ ಮೈಲೆ ಮೇಲೆ ಬಿಟ್ಟು ಒಟ್ಟು ಯಾವಾರನ ಹಂಗೆ ಮಾಡ್ಬೇಡ್ರಿ ಗೌಡ್ರ. ಸ್ವಲ್ಪ ದಿನ ಟೈಮ್ ಕೊಡ್ರಿ. ನಾವೇನು ಎಲ್ಲಿ ಓಡ್ ಹೋಗಬಾರ್ದು, ತೀರಿಸ್ತೀವ್ರಿ ನಿಮ್ಮ ಸಾಲ. ಹಂಗೆ ಮಾಡ್ಬೇಡ್ರಿ, ಒಂದು ಸ್ವಲ್ಪ ದಿನ ಟೈಮ್ ಕೊಡ್ರಿ. 1 ತಿಂಗಳಲ್ಲ 2 ತಿಂಗಳಲ್ಲ, ಈ ವಾರ ರೊಕ್ಕ ಬೇಕಂದ್ರೆ ಬೇಕು. ಇಲ್ಲ ಅಂದ್ರ ಗೌಡ್ರ ನಿಮ್ಮ ಮಾತಿನ ಅರ್ಥ ಆಗವಲ್ದು ನನಗೆ. ನೋಡಪ್ಪ ಸದಾ ಈಸ್ತಿನ ಏನಿತ್ತು ನಾ ಕಾಬಾರ್ ಮಾಡ್ತಕ್ಕ ಏನ್ ಬೇಕಾದ್ ಹೇಳಿ ಮಾಡಿ ಎಲ್ಲರಿಗೆ ನೋಡು. ವಾರ 2 ವಾರ ರೊಕ್ಕನು ಬಿಟ್ಟು ಮತ್ತು 2-3 ವಾರ ಟೈಮಿಗೂ ಕೊಟ್ಟು. ಇನ್ನು ನನಗೆ ವಯಸ್ಸಾಗೈತಿ. ಬಡ್ಡಿ ಪಡ್ಡಿ ತಿರುಗಾಡಿ ವಸೂಲಿ ಮಾಡೋದು ನನಗೆ ಆಗೋದಿಲ್ಲ. ನಂದು ಏನ್ ಐತೆ ನೋಡಿ ಯಾವಾರೆಲ್ಲ ನನ್ನ ಮಗನ ಕೈ ಕೊಟ್ಟನಿ. ಅವ್ ಏನ್ ಹೇಳ್ತಾನಂತಮ್ಮ ನೀನು ಅದನ್ನ ನೀ ಕೇಳೋದು. ಗೌಡ್ರ ನೀವ ಹಿಂಗಂದ್ರೆ ಹೆಂಗ್ರಿ? ಅದು ಈ ವಾರನಾಗ ರೊಕ್ಕ ತಂದು ಕೊಟ್ರ ಕೊಡ್ತಿ, ಕೊಡ್ಲಿಕ್ಕಂದ್ರ ನಮ್ ಗೌಡ್ರ ಮಾಡೋ ಕತ್ತನ ಬೇರೆ ಐತ. ನೋಡ್ತಮ್ಮ ಈ ವಾರ ರೊಕ್ಕ ತಂದು ಕೊಡ, ನಡೀತಮ್ಮ ಹೋಗುನು. ಅವ್ರಿಗೆ ನೋಡೋಣ ನನಗೆ ಯಾಕೋ ಅಂಜಿಕ ಬರತೈತ್ರಿ. ಕವಿ ನೀ ಹೋಗು, ನಾ ಬರ್ತೇನೆ. ಯಾಕೋ ನನಗ ಅಂಜಿಕೆನ ಬರಾಕತ್ತೈತ್ರಿ. ದೌಡ್ ಬರ್ರಿ ಮನಿಗೆ, ನಾ ಸಣ್ಣಗೆ ಹೋಗ್ತೀನಿ. ಆಸೆಗಳ ಲೋಕದಲ್ಲಿ ಕತೆಗಳ ಬರೆವಂತ
ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆತಂತ ಬದುಕೆ ಒಂದು ಕಾವ್ಯ. ದೇವ್ರ ಇದು ಏನ್ ತಂದಿಪ್ಪ ಪರಿಸ್ಥಿತಿ, ಮಳಿ ಇಲ್ಲ ಬೆಳಿ ಇಲ್ಲ. ನಮ್ಮ ರಮೇಶ್ ಪಾಟೀಲ್ ಅಂತ ಕರೆ ಹೋಗಿ ಒಂದ್ ಸ್ವಲ್ಪ ರೊಕ್ಕ ಕೇಳಿ ಇವ್ರು ತಗೊಂಡಿರೋ ಸಾಲ ಕೊಟ್ಟಿವಂದ್ರ ಮತ್ತೊಂದ್ 4 ದಿನ ನೆಮ್ಮದಿಯಿಂದ ಊಟ ಮಾಡಿ ಬದುಕ್ಬೋದು. ಕೇಳೇ ಬರ್ತಾನ ಅವ್ರು. ಎಲ್ಲಿ ಹೋಗ್ಯಾನ ಬೈ ನಿನ್ ಮಾಲಕ? ಅವ್ರಿಲ್ರಿ ಹೊರಗ್ ಹೋಗ್ಯಾರ್ರಿ. ನಾನು ಕರೆಕ್ಟ್ ಟೈಮ್ಗೆ ಬಂದನಿ. ಒಳಗೆ ಯಾಕೆ ಬರಾಕತ್ತಾರ? ತಿಳಿಯಂಗಿಲ್ರಿ ನಿಮ್ಗೆ? ಅಂಜಬೇಡ, ನೀನ್ ನೋಡಿದ ಹಿಡಿದು ನನ್ನ ತಲಿ ರೊಯ್ ಎಲ್ಲ ಐತಿ, ಮನಸ್ಸ ಚಟ್ಪಟ್ ಚಟ್ಪಟ್ ಮಾಡೈತಿ. ನಿನ್ ಗಂಡ ತೊಗೊಂಡ್ ಸಾಲ ನನಗೇನು $1 ಬೇಡ, ಆದ್ರೆ ಒಂದ್ ಸಲ ನನ್ನ ಒಳಗ ಸಾಕು. ಈ ನಾಯಿ ನನ್ ಗಂಡಗೆ ಏನ್ರ ಗೊತ್ತಾದ್ರ ನೀನ್ ಹಗಲತ್ತ ಕಡಿತಾರ. ಹೋಗ್ ಹೊರಗ್ ಸುಮ್. ಗೊತ್ತಾಗಲ್ಲ ಇದೇನ್ ಸಾಮಾಜಿಕ ನಾಟಕ ಐತಿ. ನಾ ಗೊತ್ತಾಗಲ್ಲ ನೋಡ್ಕೊತಾಳ, ನೀ ಏನ್ ಕಾಳಜಿ ಮಾಡಬೇಡ. ಕಂಡೋರ್ ದುಡ್ಡಿಗೆ ಆಸೆ ಕೊಡು ಹೆಣ್ಮಗಳ ನಾನ್ ಅಲ್ಲ. ನಿನ್ ರೊಕ್ಕ ನಿನ್ ಸೊಕ್ಕ ಎಲ್ಲ ಅಲ್ಲೇ ಯಾರ ತಲೆ ಇಟ್ಕೊಂಡು ನಾನು ಮುಂದೆ ಇಟ್ಕೋಬೇಡ ಅದನ್ನೆಲ್ಲ. ಹಂಗಲ್ಲ, ಜರ ವಿಚಾರ ಮಾಡ. ನಾನು ಹೇಳುದಲ್ಲ ನೀನು ಒಳ್ಳೇದಕ್ಕನ. ನನ್ನ ಮೇಲೆ ಕೈ ಮಾಡಿದಿ, ಇನ್ನ ಐತ್ ನಿಂದ. ಬಾಗ್ಲ ಯಾಕೆ ಹಾಕ್ಯಾಳು? ಎಲ್ಲಿ ಹೊಲ್ದ ಹೋಗ್ಯಾಳ? ಕವಿ ಕವಿ ಹೇ ಕವಿ, ಅಕ್ಕ ಏನಾತ? ಏನಾತ ಏನಾತ ಹೇಳು. ಏನಾತ? ಗೌಡ್ಯ ಮುಗಿತ ಮಗನ ಏನ ನಿನ್ನ ಕತ್ತಿ. ನೋಡ್ರಿ ಗೌಡ್ರ, ಇವ್ರಾಗ ಇಟ್ಟು ಕೊಟ್ಟಾರ್ರಿ. ಇವ್ರಾಗ ಇಟ್ಟು ಕೊಟ್ಟಾರ್ರಿ. ಇನ್ನು ಸದೋ ಬಿಟ್ಟು ಕೊಟ್ಟಾರ ತಿಗೋರಿ ನೀವು. ಅವಂಗ ನಮ್ಗೆ ಯಾವಾರ ಕ್ಲಿಯರ್ ಆತ್ರಿ, ನಿಮ್ಗೂ ನಮ್ಗೆ ಯಾವಾರ ಕ್ಲಿಯರ್ ಆತ್ ನೋಡಿ. ನೋದ ಇನ್ನ ಎಲ್ಲಾ ಯಾವಾರ ಬಿಟ್ಟನಿ ಎಲ್ಲ ಇದನ್ನ ಆಗೈತೆ. ಸುಮ್ ಇನ್ನ ಏನೈತಿ ಸಣ್ಣಗೌಡನ ಕೈಯಾಗ ಏನೈತ್ಲೆ ಈ ಸಭಾ ಕಾಗದ ಪತ್ರ ಇದನ್ನ ಎಲ್ಲಾ ಅವ್ನ ಕೈಯಾಗ ಕೂಡ ಒಟ್ಟು ಹಿಂಗೆ ನೀನು ಅವನು ಕೂರ್ಸ್ಕೊಂಡ ಈಗ ಹೆಂಗ್ ನಾವು ಹಿಂದಕ್ಕಿಂತ ಬಂದಿಲ್ಲ. ಈಗ ನೀನು ಕೂಡಿ ಹಿಂಗೆ ಮಾಡ್ಕೊತ ಹೋಗ್ರಿ. ಹಿಂಗ್ಯಾಕೋ ಯಾಕೆ ಹೋತಮ್ಮ ಹಿಂಗ್ಯಾಕೆ ಓಡಿ ಬಂದಿ ಏನದ? ಗೌಡ್ರ ಸಣ್ಣ ಗೌಡ್ರ ಏನೋ ಬ್ಯಾಟಿ ಹೋದಂಗ ಕಾಣ್ತಾರ, ಬ್ಯಾಟಿನ ತಪ್ಪಿದ್ ಕಾಣ್ತ್ರಿ ಅವ್ರು. ಗೌಡ್ರ ಏನೋ ಮಾರ್ಕ್ ಆದಂಗ ಕಾಣತ್ರಿ, ಇದು ಬ್ಯಾಟಿನ ತಪ್ಪಿದ್ ಕಾಣ್ತತ್ರಿ. ಅಲ್ಲೋ ತಮ್ಮ, ಒಂದು ವಸ್ತು ಆಗಲಿ ಒಂದು ವ್ಯಕ್ತಿ ಆಗಲಿ ಯಾವ ಕಣ್ಣಿಟ್ನಿ ಅದನ್ನ ಪಡ್ಕೊಳ್ಳೋತ್ತೀರಿ. ನಾ ಒಬ್ಬನಿಗೆ ಎಂದು ಮನೆಗೆ ಬಂದಿಲ್ಲ ತಿರಿ ಅಂತ ಈ ಊರಾನ ಗೌಡಾಗಿ ಮೆರದಲ್ಲಿ. ಅಲ್ಲೋ ತಮ್ಮ, ನಾನು ಹೊಟ್ಟೆಲೆ ಹೋಗಿ ನೀ ಏನು ಸ್ವಾರ್ಥಕ ಆಗ್ಲಿ ನೀವು. ಗೌಡ್ರ ಅಟ್ಯಾಕ್ ವಿಚಾರ ಮಾಡ್ತೀರಿ, ಜಾಗ ಅಟ್ ಫಿಕ್ಸ್ ಮಾಡ್ರಿ. ಬ್ಯಾಟ್ ಎಲ್ಲಿ ಇರ್ಲ ತರಾವ್ ನಾದನ್ರಿ ಗೌಡ್ರ, ಅಟ್ಯಾಕ್ ವಿಚಾರ ಮಾಡ್ತೀರಿ. ಜಾಗ ಅಲ್ಲೇ ಇಲ್ಲೇ ಯಾಕೆ ಫಿಕ್ಸ್ ಮಾಡ್ತಿರೋ? ಇಲ್ಲೇ ಫಿಕ್ಸ್ ಮಾಡ್ರಲ್ಲ.
ಗೌಡ, ಇವತ್ತ ನಿನ್ನ ಮಗನ ಅಡ್ಡಡ್ಡ ಕಡಿತಾನ. ನಿನ್ನ ರೊಕ್ಕ, ನಿನ್ನ ಸೊಕ್ಕ ತಾಕತ್ ಎಟ್ಟೈತಿ ನೋಡು. ಇದ್ದಷ್ಟು ತಾಕತ್ ಹಚ್ಚಿ ನಿನ್ನ ಮಗನ ಉಳಿಸ್ಕೊಳ್ಳೋ ತಾಕತ್ ಇದ್ರ ಬಾ. ಬ್ಯಾಡ್ಸದ ಬಿಟ್ಬಿಡು, ನಿನ್ನ ಕೈ ಮುಗಿತು ಬಿಟ್ಬಿಡು, ತಪ್ಪೈತಿ ನನ್ನ ಕಡೆ ಬಿಟ್ಟು. ಬೋಸಡಿಕೆ ನಮ್ಮ ಸುತ್ತಮುತ್ತ ಅನ್ಯಾಯ ನಡೆದ್ರನ ಸುಮಿರೋ ಮಗ ಅಲ್ನ ಅಂತದ್ರಾಗ ನನ್ನ ಮನಿ ಹೆಣ್ಮಕ್ಳ ಮೈ ಮುಟ್ಟಕ್ ಬರ್ತಿ. ನಿನ್ನ ಇಂದ ಕಡಿಲಿಲ್ಲಂದ್ರ ನನ್ನ ಹೆಸರು ಸದಾಶಿವನ ಅಲ್ಲ. ಮಾಡಿದ್ದನ್ನು ಮಾರಾಯ ಅಂದ ಹಾಗೆ ಈ ವಿಡಿಯೋದಲ್ಲಿ ನಾವು ಹೇಳೋದಿಷ್ಟೇ. ಕರ್ಮದ ಪ್ರತಿಫಲ ಅನ್ನೋದು ಯಾವತ್ತೂ ಯಾರನ್ನು ಬಿಡೋದಿಲ್ಲ. ಮೊದಲೊಂದು ಕಾಲ ಇತ್ತು, ಯಾರೋ ಮಾಡಿದ ಪಾಪಕ್ಕೆ ಇನ್ಯಾರೋ ಗುರಿ ಆಗ್ತಿದ್ರು. ಆದರೆ ಇವಾಗ ಹಾಗಲ್ಲ. ಇವತ್ತೇ ಮಾಡಬೇಕು, ಇವತ್ತೇ ಉಣಬೇಕು, ಇಷ್ಟೇ. ತಿಳಿದು ಬಾಳಿ, ತುಳಿದು ಬಾಳೋದಕ್ಕೆ ಹೋಗ್ಬೇಡಿ. ಧನ್ಯವಾದಗಳು.